ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಇವತ್ತಿನ ವಿಷಯ ಗೊತ್ತಾಗಿರುತ್ತೆ, ಏನಪ್ಪ ಇದು ಸಬ್ಸ್ಕ್ರೈಬರ್ಸ್ಗಳು ಕಡಿಮೆ ಆಗಿದೆ ಅಂತ ಹಾಕಿದಾರಲ್ಲ ಅಂತ ನೋಡ್ತಾ ಇದ್ದೀರಾ. ತುಂಬ ಜನಕ್ಕೆ ಈಗ ಆಗಿರುತ್ತೆ. ನಾನು ಬೆಳಗ್ಗೆ ಒಂದು ಲೈವ್ ಅಟೆಂಡ್ ಮಾಡ್ತಾ ಗೊತ್ತಾಯಿತು, ಅವ್ರಿಗೆ 15 ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗಿದ್ದಾರೆ ಅಂತ ಹೇಳಿದ್ರು. ನಾನು ನಂದು ಚೆಕ್ಕೇ ಮಾಡಿಲ್ಲ, ನಾನು ಆವಾಗ ಏನು ಚೆಕ್ ಮಾಡಲಿಲ್ಲ. ನಾನು ನೈಟು ನೋಡಿ ಮಲಗಿದ್ದಷ್ಟೇ. ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದೆ ಇದನ್ನೆಲ್ಲ ನಾನು ಗಮನ ಕೊಡೋಕ್ಕಾಗಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ 100 ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗಿದೆ. 100 ಹತ್ತತ್ರ ಒಂದು 89-90 ಇಷ್ಟು ಹತ್ತತ್ರ ಕಡಿಮೆ ಆಗಿದೆ. 2 ದಿನದಲ್ಲಿ ಅಷ್ಟಾಗಿತ್ತು, ಒಂದೇ ದಿನದಲ್ಲಿ ಅಷ್ಟು ಹೋಗಿದೆ. ಯಾಕಿರ್ಬೋದು, ಇದಕ್ಕೆ ರೀಸನ್ ಏನಿರ್ಬೋದು ಅಂತ ನನಗೆ ಫುಲ್ಲು ಬೇಜಾರು. ಯಾಕಂದರೆ ಹೊಸ್ದಾಗಿ ಯೂಟ್ಯೂಬ್ ಶುರು ಮಾಡಿರೋರಿಗೆ ದಿನಕ್ಕೆ 1-2 ಸಬ್ಸ್ಕ್ರೈಬರ್ ಆದ್ರೂ ಎಷ್ಟು ಖುಷಿ ಆಗ್ತಿರುತ್ತೆ. ಆದರೆ ಈ ಒಂದೇ ಸರಿ, ಒಂದೇ ಸರಿ ಮೊನ್ನೆ ನನಗೆ ಟೈಮಲ್ಲಿ ಹೀಗಾಗಿತ್ತು. ವ್ಯೂಸಲ್ಲಿ ವಾಚ್ ಅವರಲ್ಲಿ ಕಡಿಮೆ ಆಗಿತ್ತು. ಒಂದು 20 ಅವರ್ಸು ನನಗೆ ಹಿಂದೆ ಹೋಗಿತ್ತು. ಯಾಕೆ ಅಂತ ಗೊತ್ತಿಲ್ಲ. ನಾನದು ಮತ್ತೆ ಅಪ್ಡೇಟ್ ಆಗ್ಬೋದು ಅಂತೇಳಿ ನೋಡಿದೆ, ಅದೇನೂ ಆಗಲಿಲ್ಲ. ಎಷ್ಟಿದೆಯೋ ಅಷ್ಟಕ್ಕೆ ನಿಂತ್ಕೊಳ್ತು. ಇವತ್ತು ನೋಡಿದರೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗಿದೆ. ತುಂಬ ಅಂದರೆ ತುಂಬ ಬೇಜಾರಾಗೋಯಿತು. ಏನಂದರೆ ಈಗ ಮಾನಿಟೈಸೇಷನ್ ಎಲ್ಲ ಆಗಿ ಅವರೇನೋ ಅರ್ನ್ ಮಾಡ್ತಿದ್ರೆ, ಅರ್ನ್ ಮಾಡೋದು ಬೇಡ, ಅಟ್ಲೀಸ್ಟ್ ಮಾನಿಟೈಸೇಷನ್ ಆಗಿದ್ದರೆ ಏನೋ ಬಿಡು ಹೋಗಿದ್ದೆ ಮಾಡ್ಕೋಬೋದು ಅಂತ ಆದರೂ ಅನ್ಬೋದು. ಇವಾಗ ನಾವಿನ್ನೂ ಫಸ್ಟ್ ಸ್ಟೆಪ್ಪು ಮಾನಿಟೈಸೇಷನ್ ಆಗೋಕ್ಕೆ ಏನು ಬೇಕೋ ಅದರ ಪ್ರಯತ್ನದಲ್ಲಿದ್ದೀವಿ. ಇವಾಗಲೇ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ಗಳು ಕಡಿಮೆ ಆದರೆ ಹೇಗೆ? ಕೆಲವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ಸಬ್ಸ್ಕ್ರೈಬ್ ಮಾಡೋರು ಇರ್ತಾರೆ. ಅಂಥವ್ರನ್ನ ನಾವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಮೋಸ ಅಂತ ಕರೀತಾರೆ. ಸೊ ಅದಕ್ಕೆ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದರೆ ಯೂಟ್ಯೂಬ್ ಅವರು ಏನಾದರೂ ಈ ಥರ ಕಟ್ ಮಾಡ್ತಾಯಿದ್ರೆ ಅದಕ್ಕೆ ರೀಸನ್ ಇರಬೇಕಲ್ವಾ? ಮಾನಿಟೈಸೇಷನ್ ಆದರೂ ಆಗಿರೋರ ಹತ್ರನಾದರೂ ನೀವು ತೊಗೊಂಡ್ರೆ, ಅದೇ ಹೇಳಿದ್ನಲ್ವ, ನೋಡ್ಕೊಳ್ಳೋಣ ಇನ್ನೊಂದು ಸರಿ. ಇವಾಗ ಹೆಂಗಿದ್ರು ಆಗಿದೆ, ಮುಂದೆ ಏನಾದರೂ ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಆಗ್ತಾರೆ ಅನ್ನೋದೊಂದು ಹೋಪ್ ಇರುತ್ತೆ. ನೀವಿನ್ನೂ ಇವಾಗ ಶುರು ಮಾಡ್ತಿರೋರ ಹತ್ರನೇ ಈ ಥರ ಸಬ್ಸ್ಕ್ರೈಬರ್ಗಳನ್ನ ತೊಗೊಂಡ್ರೆ, ಚಾನಲ್ ಮಾಡಬೇಕು, ಯೂಟ್ಯೂಬ್ ಮಾಡಬೇಕು, ವೀಡಿಯೋಸ್ ಆಗಬೇಕು ಅನ್ನೋ ಒಂದು ಉತ್ಸಾಹನೇ ಕಡಿಮೆ ಆಗೋಗ್ಬಿಡುತ್ತೆ. ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ನಾನು ಮೊನ್ನೆ ನೈಟ್ ನಿನ್ನೆ ಬೆಳಗ್ಗೆ ಏನೋ ಸ್ಕ್ರೀನ್ಶಾಟ್ ತೊಗೊಂಡಿದ್ದು, ಅದನ್ನು ಹಾಕ್ತೀನಿ ನೋಡಿ. ಅವಾಗ ಎಷ್ಟಿತ್ತು, ಇವಾಗ ಎಷ್ಟಾಗಿದೆ ಅಂತ. ಒಂದೇ ಸರಿ ನಾನು ಏನು ತಲೆನೇ ಕೆಡಿಸ್ಕೊಂಡಿಲ್ಲ. ನಂಗೆ ನೈಟು ಮಲಗೋವಾಗ ನೋಡಿದ್ದೆ 300 ಸಮಥಿಂಗ್ ಆಗಿತ್ತು ಆಲ್ರೆಡಿ. 350, 340, 355 ಆಗಿತ್ತು. 1355 ಏನೋ ಆಗಿತ್ತು. ನಾನು ನೋಡಿ ಮಲಗಿದ್ದೆ. ಬೆಳಗ್ಗೆ ಎದ್ದು ನಾನು ಬೇಗ ಅದ್ರದ್ದು ಏನೋ ಅಬ್ಸರ್ವ್ ಮಾಡಲಿಲ್ಲ. ಇವಾಗ ನೋಡಿದರೆ ಒಂದು 11 ಗಂಟೆ ಟೈಮಲ್ಲಿ ನೋಡಿದ್ದು. ಆ ಟೈಮಲ್ಲಿ ನೋಡಿದರೆ ಫುಲ್ಲು ಕಡಿಮೆ ಆಗೋಗಿದೆ. ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು. ಯಾಕಂದರೆ ನೈಟು ಮಲಗೋವಾಗಲೇ ಯೋಚನೆ ಮಾಡಿರ್ತೀವಿ, ನಾಳೆ ಈ ಥರ ವೀಡಿಯೋ ಹಾಕಬೇಕು, ಆ ಥರ ವೀಡಿಯೋ ಹಾಕಬೇಕು, ಜನ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಅಂತ. ಅದು ಯಾಕೆ ಈ ಥರ ಆಯಿತು ಅನ್ನೋದು ಗೊತ್ತಿಲ್ಲ. ನಾನು ಅದಕ್ಕೆ ಚೆಕ್ ಮಾಡಿದೆ, ಓಲ್ಡ್ ವೀಡಿಯೋಸ್ ಇರುತ್ತಲ್ವ, ಯಾಕೆ ಈ ಥರ ಸಬ್ಸ್ಕ್ರೈಬರ್ಸ್ಗಳು ಕಡಿಮೆ ಆಗ್ತಿದೆ ಅಂತ ವೀಡಿಯೋ ಚೆಕ್ ಮಾಡಿದೆ. ಅದರಲ್ಲಿ ರೀಸೆಂಟಾಗಿ ಹಾಕಿರೋ ವೀಡಿಯೋಸ್ ಯಾವುದೂ ನನಗೆ ಸಿಗಲಿಲ್ಲ. ತುಂಬ ಈಗೊಂದು 2 ವರ್ಷ 4 ವರ್ಷ ಹಿಂದಿನ ಸಿಕ್ತು. ಅದರಲ್ಲಿ ಕೆಲವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಬ್ಸ್ಕ್ರೈಬರ್ಸ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂದರು. ಆಗಿರೋದು ಒಂದೇ ಸರಿ ಅಷ್ಟೊಂದೆಲ್ಲ ಹೋಗುತ್ತೆ ಅಂತ ಹೇಳಿಲ್ಲ. ಈಗ 4 ವರ್ಷದ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ರು, ಅವ್ರಿಗೂ ಕೂಡ ಒಂದು 80-90 ಸಬ್ಸ್ಕ್ರೈಬರ್ಸ್ಗಳು ಒಂದೇ ಸರಿ ಹೋಗಿತ್ತಂತೆ. ಅದು ಯೂಟ್ಯೂಬಿಂದ ಆಗುವಂಥ ಇಶ್ಯೂ. ಅದರಿಂದನೇ ಹಂಗಾಗಿರುತ್ತೆ. ಮತ್ತೆ ಏನೇ ಯೂಟ್ಯೂಬಿಂದ ಅದು ಇಶ್ಯೂ ಆಗಿದ್ರೂ ರಿಟರ್ನ್ ಅವ್ರು ನಮಗೆ ಬರೋದಿಲ್ಲ. ಅದು ವಾಪಸ್ ಹೋದಂಗೆ ಮತ್ತೆ ಅದೇ ಸಬ್ಸ್ಕ್ರೈಬರ್ಗಳನ್ನ ಅವ್ರು ನಮಗೆ ವಾಪಸ್ ಕೊಡೋದಿಲ್ಲ. ಇಷ್ಟು ವಿಷಯ ಇವತ್ತಿಂದು. ತುಂಬ ಅಂದರೆ ತುಂಬ ಬೇಜಾರಾಗೋಯಿತು. ಏನು ಮಾಡೋಕ್ಕಾಗಲ್ಲ. ಮತ್ತೆ ಅದನ್ನು ಮತ್ತೆ ಅಷ್ಟು ಬೇಗ ಆಗ್ತಾರೆ ಹೆಂಗೋ. ಇವಾಗ ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ಗಳೆಲ್ಲ ಸಿಗ್ತಿತ್ತು. ಇನ್ನು ಮುಂದೆ ಇವಾಗ ಒಂದೇ ಸರಿ ಒಂದು 85-90 ಸಬ್ಸ್ಕ್ರೈಬರ್ ಏನೋ ಕಡಿಮೆ ಆಗಿದೆ 2 ದಿನದಲ್ಲಿ. ಇನ್ನೂ ಏನಾಗುತ್ತೋ ಗೊತ್ತಿಲ್ಲ. ಇದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಬೆಳಗ್ಗೆ ನಾನು ಯೂಟ್ಯೂಬ್ ಓಪನ್ ಮಾಡಿ ನಾನು ಸಬ್ಸ್ಕ್ರೈಬರ್ YT ಸ್ಟುಡಿಯೋದಲ್ಲಿ ಏನೂ ಚೆಕ್ ಮಾಡಿರಲಿಲ್ಲ. ಒಂದು ಲೈವ್ ಅಟೆಂಡ್ ಮಾಡಿದೆ, ಯಾರ್ದೋ ಗೊತ್ತಿರೋರು ಬರ್ತಿತ್ತು ಅಂತ ಹೇಳ್ಬಿಟ್ಟು. ಅದರಲ್ಲಿ ಅಮ್ಮ ಹೇಳಿದ್ರು, ಯಾರು ಲತಾ ಈ ಥರ ಸಬ್ಸ್ಕ್ರೈಬ್ 15 ಕಡಿಮೆ ಆಗಿಬಿಟ್ಟಿದೆಪ್ಪ, ಯಾರು ತೊಗೊಂಡಿದ್ದೀರಾ ವಾಪಸ್ ಕೊಡಿ ಅಂತ ಅಂತಿದ್ರು. ನಾನು ಅವಾಗ ಯೋಚನೆ ಮಾಡಿದೆ, ನೋಡು, ಜೆನ್ಯೂನಾಗಿ ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಬಟ್ ಮಾಡಿದ್ಮೇಲೆ ಅದನ್ನು ಅನ್ಸಬ್ಸ್ಕ್ರೈಬ್ ಮಾಡಿದರೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ಕಷ್ಟಪಡ್ತಿರ್ತಾರೆ, ಅದನ್ನು ತಗೊಳ್ಳೋದಕ್ಕೆ ಎಷ್ಟು ಖುಷಿ ಪಟ್ಟಿರ್ತಾರೆ ಸಿಕ್ಕಾಗ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೆ. ತಿರ್ಗಾ ನೋಡಿದ್ರೆ ನನಗೆ ಆಗಿದೆ, ಅವ್ರಿಗೆ 15, ನನಗೆ 90. 15-90 ಅನ್ನೋ ಪ್ರಶ್ನೆ ಅಲ್ಲ. ಒಂದು ಸಬ್ಸ್ಕ್ರೈಬರ್ ಕಡಿಮೆ ಆದ್ರೂ ಕೂಡ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತಂದರೆ
ಆಗಿದ್ರೇನು ಕಷ್ಟನೇ, ಬಟ್ ಆ ಟೈಮಲ್ಲಿ ಸ್ವಲ್ಪ ಇರಲಿ ಬಿಡೋ ಅಂತ ಅಂದ್ಕೊಳ್ಬೋದು. ಬಟ್ ಈ ಟೈಮಲ್ಲಿ ಇನ್ನೂ ಮಾನಿಟೈಸೇಷನ್ ಏನೂ ಆಗಿಲ್ಲ, ಅದಕ್ಕೋಸ್ಕರ ಈಗ ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟಿರ್ತೀವಿ, ಇವಾಗೇನೋ ಒಂಚೂರು ಗ್ರೋತ್ ಆಗ್ತಿದೆ ಅನ್ನೋ ಟೈಮಲ್ಲಿ ಈ ಥರ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ. ಯೂಟ್ಯೂಬ್ ಅವರು ಏನಾದರೂ ಈ ವಿಡಿಯೋ ನೋಡಿದ್ರೆ ಅಥವಾ ಬೇರೆ ಯಾರಾದರೂ ನೋಡಿದ್ರೆ ಇದಕ್ಕೆ ಸಜೆಷನ್ ಏನು ಮಾಡಬೇಕು ಅನ್ನೋದು ಏನಾದರೂ ಗೊತ್ತಿದ್ದರೆ, ವಿಡಿಯೋ ಇದ್ದರೆ ನನಗೆ ಕಮೆಂಟಲ್ಲಿ ಹಾಕಿ, ಇಂಥವ್ರು ವೀಡಿಯೋ ಮಾಡಿದ್ದಾರೆ ನೋಡಿ, ಇದರಿಂದ ಈಗ ಆಗಿರುತ್ತೆ ಅಂತ ಹೇಳಿದ್ರೆ ನಾನು ಆ ವಿಡಿಯೋನ ಮಾಡ್ತೀನಿ. ಅಷ್ಟೇ ಇವತ್ತಿನ ವಿಡಿಯೋ. ಇದನ್ನು ಹೇಳೋಣ ಅಂತಲೇ ಬೇಜಾರಲ್ಲಿ ವಿಡಿಯೋ ಮಾಡಿದೆ. ಬೇಜಾರು ಅಂದರೆ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನಲ್ಲ, ಆದರೂ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತಲ್ವ. ಒಂದೇ ದಿನಕ್ಕೆ ಅಷ್ಟೊಂದು ಸಬ್ಸ್ಕ್ರೈಬರ್ ಆಗಿದ್ದು ಹೋದರೆ ಒಂಥರ ಬೇಜಾರು ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈಗಾಗಿದೆ, ನಿಮಗೂ ಅದೇ ಥರ ಆಗಿದ್ದರೆ ನಂಗೊಂದು ಕಮೆಂಟ್ ಮಾಡಿ ತಿಳಿಸಿ. ನನಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸದು ಲೆಸ್ ಆಗಿದ್ದರೆ ನಾನು ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ, ವಿಡಿಯೋ ಅಪ್ಲೋಡ್ ಮಾಡುವಾಗ ಹಾಕಿರ್ತೀನಿ ನೋಡಿ. ಯಾಕಂದರೆ ನಾನು ಪ್ರೂಫ್ ಇಲ್ಲದೆ ಏನೂ ಹೇಳೋದಕ್ಕೆ ಹೋಗೋದಿಲ್ಲ, ಆಗಿರೋದಕ್ಕಿಂತ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಲಿ ಅಂತನೋ ತಮ್ಮನೇಲಿ ಏನೋ ಹಾಕಿ ಒಳಗಡೆ ಏನೋ ಮ್ಯಾಟ್ರ್ ಇರೋದು ಏನೂ ಇಲ್ಲ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಹೇಳಿದ್ದೀನಿ. ನಾನು ಈ ವಿಡಿಯೋ ಮಧ್ಯದಲ್ಲಿ ಎಲ್ಲಾದರೂ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರು ವಿಡಿಯೋ ನೋಡ್ತಿದ್ದೀರಾ, 190 ಸಬ್ಸ್ಕ್ರೈಬರ್ಸ್ ಹೋಗಿದೆ. ನೀವು ಮಾಡಿಕೊಂಡ್ರೆ ನಂಗೆ ಬೇಜಾರಾಗಿರೋ ಸ್ವಲ್ಪ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.